ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಸನದ ಸಾಲುಗಮ್ಮೆ ರಸ್ತೆಯಲ್ಲಿರುವ ಕೆಂಪೇಗೌಡ ಲೇಔಟ್ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಾವಗಡ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಂದಮೂರಿ ಬಾಲಕೃಷ್ಣ ಅವರ 64ನೇ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರ ಹಾಗೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ನರೇಂದ್ರ ಮೋದಿ 3ನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ವಿಜಯೋತ್ಸವ ಆಚರಿಸಿದರು. ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರ ಹಾಗೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ನರೇಂದ್ರ ಮೋದಿ 3ನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ವಿಜಯೋತ್ಸವ ಆಚರಿಸಲಾಯಿತು. ನಾಪೋಕ್ಲುವಿನ ರಾಮಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಇಲ್ಲಿನ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ ಬಳಿಕ ಮಾತನಾಡಿ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಂಡ ಜಗದೀಶ್, ದೇಶದೆಲ್ಲೆಡೆ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮನ ಆಶೀರ್ವಾದದಿಂದ ಯಾವುದೇ ತರಹದ ಅಡೆತಡೆ ಇಲ್ಲದೆ ಉತ್ತಮ ಆಡಳಿತ ನೀಡುವ ಆಶಯ ಕಾರ್ಯಕರ್ತರದಾಗಿದೆ ಎಂದರು. ಮಡಿಕೇರಿ ಗ್ರಾಮಾಂತರ ಮಂಡಲ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ಬಿಎಂ ಪ್ರದೀಪ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ 10 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದ್ದಾರೆ. ಮುಂದಿನ 5 ವರ್ಷಗಳು ನಿರ್ವಿಘ್ನವಾಗಿ ದೇಶವನ್ನು ಮುನ್ನಡೆಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಎಂದ ಅವರು, ಮೋದಿಯವರ ಮುಂದೆ ಯಾವುದೇ ಬಿಟ್ಟಿ ಭಾಗಿಗಳಾಗಲಿ ಟಕಟಕ್ ಹಣ ವರ್ಗಾವಣೆ ಆಗಲಿ ಕಾರ್ಯಗತವಾಗಿಲ್ಲ ಎಂದು ಅವರು ಪ್ರಧಾನಿ ಮೋದಿಜಿ ಭಾರತೀಯವನ್ನ ವಿಶ್ವದ ಶ್ರೀಮಂತ ರಾಷ್ಟ್ರವನ್ನಾಗಿಸುವ ಗುರಿಯನ್ನು ಹೊಂದಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಗಳ ಪ್ರಮುಖ ಕಂಗಾಂಡ ಜಾಲಿಪೂವಪ್ಪ, ಬಜರಂಗದಳದ ನಾಪೋಕ್ಲು ಘಟಕದ ಅಧ್ಯಕ್ಷ ರಾಧಾಕೃಷ್ಣ ರೈ, ಮಡಿಕೇರಿ ತಾಲೂಕು ಬಿಜೆಪಿ ಅಧ್ಯಕ್ಷ ಪಾಡಿಯಮ್ಮಡ ಮನು ಮಹೇಶ್, ಒಬಿಸಿ ಕಾರ್ಯದರ್ಶಿ ಸುಕುಮಾರ್, ಮೂವೇರ ಪಟ್ಟು ಪೆಮ್ಮಯ್ಯ, ಎಂಎಂ ನರೇಂದ್ರ, ಬಿದ್ದಟಂಡ ರೋಜಿ ಚಿನ್ನಪ್ಪ, ಕೆಲೆಟಿ ರಸಾಬ ನಾಣಯ್ಯ, ಪ್ರಕಾಶ್, ದಿಲೀಪ್, ಜೀವನ್, ತೇಜ್, ಮಣಿ ಸೇರಿದಂತೆ ಹಲವರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ ಹೇಳ್ತೇನೆ. ಬೋಲೋ ಭಾರತೀಯ ಜನತಾ ಪಾರ್ಟಿ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಪ್ರಧಾನಿ ನರೇಂದ್ರ ಮೋದಿ ಜಿ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸತತ 3ನೇ ಬಾರಿಗೆ ಈ ದಿನ ಸಮಯ 7:15 ಗಂಟೆಗೆ ಏನು ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿಯಾಗಿ ಯಶಸ್ವಿ ನಾಯಕನಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾರೆ. ನಾವು ನಾಪೋಕ್ಲು ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ಸಂಭ್ರಮದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಕಾರಣ ಇಷ್ಟೇ, ಯಾವುದೇ ಬಿಟ್ಟಿ ಭಾಗ್ಯಗಳು, ಯಾವುದೇ ಟಕಾಟಕ್ ಹಣ ಆಮಿಷಗಳು ಯಾವುದೇ ಇವತ್ತು ವರ್ಕೌಟ್ ಆಗದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಕೇಂದ್ರದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಿದ್ದಾರೆ. ಇದು ನಮಗೆಲ್ಲರಿಗೂ ಸಂತಸದ ವಿಚಾರ. ಹಾಗೆ ಮಾನ್ಯ ಪ್ರಧಾನಮಂತ್ರಿಯವರು ಇಡೀ ಭಾರತ ದೇಶವನ್ನು ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿ ನಮ್ಮನ್ನು ಮುನ್ನಡೆಸಲು ಸಶಕ್ತರಾಗಿ ಮತ್ತೊಮ್ಮೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಮೋದಿಗೆ ಬೆಂಬಲವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನು ಶ್ರೀಕಂಠನಾಥ ಒಡೆಯರು ಗೆದ್ದಿದ್ದಾರೆ, ಅವರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾವುದೇ ಅವರ ಈ ಮೋದಿಜಿ ಹಾಗೂ ಒಡೆಯರ್ ಎದುರು ಯಾವುದೇ ಬಿಟ್ಟಿ ಭಾಗ್ಯಗಳು, ಯಾವುದೇ ಟಕಾಟಕ್ ಅಮೌಂಟ್ಗಳು ಯಾವುದೇ ವರ್ಕೌಟ್ ಆಗದೆ ಮೋದಿಜಿ ಗೆದ್ದಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಅಭಿವೃದ್ಧಿಯ ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಜೈ ಮೋದಿಜಿ. ಈ ಸುದಿನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಯಶಸ್ವಿಯಾಗಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದರ ನಿಮಿತ್ತ ನಾವು ನಾಪೋಕ್ಲು ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ರಾಮ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ವಿಜಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿ ನಾಪೋಕ್ಲು ಶಕ್ತಿ ಕೇಂದ್ರದಿಂದ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ದೇಶದೆಲ್ಲೆಡೆ ಕೂಡ ಈ ಸುಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕಾದರೂ ಶ್ರೀರಾಮನ ಆಶೀರ್ವಾದದಿಂದ
ನಮ್ಮ ದೇಶದ ಪ್ರಧಾನಿಯವರು ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಇದೇನು 10 ವರ್ಷಗಳ ಕಾಲ ಯಶಸ್ವಿ ಆಡಳಿತ ನಡೆಸಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿಯಾದ ಆಡಳಿತವನ್ನು ಕೊಡ್ತಾರೆ ಅಂತ ನಂಬಿಕೆಯೊಂದಿಗೆ ನಾವೆಲ್ಲರೂ ಮೋದಿಜಿಯವರಿಗೆ ಜೈ ಕೊಡ್ತಾರೆ. ಜೈ ಜೈ ಮೋದಿಜಿ, ಜೈ ಜೈ ಮೋದಿಜಿ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನದ ಸಾಲಗಾಮೆ ರಸ್ತೆಯಲ್ಲಿರುವ ಕೆಂಪೇಗೌಡ ಲೇಔಟ್ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗಿಡ ಮರಗಳಿದ್ದರೆ ನಾವು ಹಸಿರೀಕರಣ ಇಂದು ಬಹಳ ಅಗತ್ಯವಾಗಿದೆ. ಪರಿಸರ ನೈರ್ಮಲ್ಯ ಹಾಗೂ ಪ್ರಕೃತಿ ಕಾಳಜಿ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕೆಂದು ಜೆಪಿ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಮಾಲೀಕ ನಟೇಶ್ ದಾಸರಕೊಪ್ಪಲು ಅಭಿಪ್ರಾಯಪಟ್ಟರು. ಹಾಸನದ ಸಾಲಗಾಮೆ ರಸ್ತೆಯಲ್ಲಿರುವ ಕೆಂಪೇಗೌಡ ಲೇಔಟ್ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನ ಗಿಡ ನೆಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ಕೆಂಪೇಗೌಡ ಲೇಔಟ್ ನಿವಾಸಿಗಳು ಸ್ವಯಂ ಪ್ರೇರಿತರಾಗಿ ಬಡಾವಣೆಯ ಪ್ರಗತಿ ಹಾಗೂ ಹಸಿರೀಕರಣಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಇಲ್ಲಿನ ರಸ್ತೆಯ ಇಕ್ಕೆಲಗಳು ಮತ್ತು ಪಾರ್ಕಿನ ಜಾಗಗಳಲ್ಲಿ ಇವತ್ತು ವಿವಿಧ ಗಿಡಗಳನ್ನು ನೆಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಗಿಡಗಳನ್ನು ಹಾಕುವುದರಿಂದ ಅವುಗಳನ್ನು ಪೋಷಿಸುವುದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಈ ಕೆಲಸವನ್ನ ಇಲ್ಲಿನ ನೂತನ ಅಭಿವೃದ್ಧಿ ಸಮಿತಿ ನಿರ್ವಹಿಸುತ್ತಿದೆ ಎಂಬ ಭರವಸೆ ಇದೆ ಎಂದರು. ಬಡಾವಣೆಯ ಮುಖ್ಯ ರಸ್ತೆ ಸೇರಿದಂತೆ ಅಡ್ಡರಸ್ತೆ, ಪಾರ್ಕಿನ ಬದಿಗಳಲ್ಲಿ ಮಹಾಗನಿ, ಹಲಸು, ಬೇವು, ಹೊಂಗೆ, ಕೂಳಿ, ನೇರಳೆ, ತ್ಯಾಗ, ಹಿಪ್ಪೆ, ಪಾಮ್, ಸಿಲ್ವರ್, ಹೆಬೇವು ಮುಂತಾದ 200ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಲೇಔಟ್ ಅಭಿವೃದ್ಧಿ ಸಂಘದ ಅಧ್ಯಕ್ಷ ರಘು ಜಿಸಿ, ಕಾರ್ಯದರ್ಶಿ ತೋಟಪ್ಪ, ಖಜಾಂಚಿ ಕಿರಣ್, ಸಾಹಿತಿ ಕೊಟ್ರೇಶೆ ಸುಪಾರ್, ಪಾರಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎಚ್.ಜಿ. ಕಾಂಚನಮಾಲ, ಆರ್.ಜೆ. ಗಿರೀಶ್, ರಂಗಭೂಮಿ ಕಲಾವಿದ ಜಯಶಂಕರ್ ಬೆಳಗುಂಬ, ನಿವಾಸಿಗಳಾದ ರಾಜಶೇಖರ್, ರಾಧಾಕೃಷ್ಣ, ರಂಜನ್, ಧನಂಜಯ್, ಮಹಲಿಂಗಪ್ಪ, ಕೃಷ್ಣಮೂರ್ತಿ, ರಕ್ಷಿತ್, ಲೋಕೇಶ್, ಶ್ರೀನಿವಾಸ್, ಜನನಿ ಫೌಂಡೇಶನ್ ಪದಾಧಿಕಾರಿಗಳಾದ ಎಚ್.ಎಸ್. ಭಾನುಮತಿ, ಸುನೀತಾ, ಪೂರ್ವಿ ದುಂಬಿತ್, ಹಾಸನಾಂಬ ನಗರದ ನಿವಾಸಿಗಳಾದ ರಾಜೇಂದ್ರ, ಕೃಷ್ಣಪ್ಪ, ಕೆಇಬಿ ಮಲ್ಲಿಕಾರ್ಜುನ್ ಮುಂತಾದವರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಭಾರತೀಯ ಸೇನೆಯಲ್ಲಿ ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ನೇಮಕಗೊಂಡ ಬೂಕಹಳ್ಳಿ ಗ್ರಾಮದ ಬಿಎಂ ಸಾಗರ್ ಅವರನ್ನ ಗ್ರಾಮಸ್ಥರು ಹಾಗೂ ಕೆಆರ್ಪೇಟೆ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅದ್ದೂರಿಯಾಗಿ ಅಭಿನಂದಿಸಲಾಯಿತು. ಭಾರತೀಯ ಸೇನೆಯಲ್ಲಿ ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ನೇಮಕಗೊಂಡ ಬೂಕಹಳ್ಳಿ ಗ್ರಾಮದ ಬಿಎಂ ಸಾಗರ್ ಅವರನ್ನ ಗ್ರಾಮಸ್ಥರು ಹಾಗೂ ಕೆಆರ್ಪೇಟೆ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೂಕಹಳ್ಳಿ ಗ್ರಾಮದ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಪ್ರಧಾನರು ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಚಂದ್ರಪ್ಪ ಅವರ ಪುತ್ರ ಪ್ರೇಮ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಬೂಕಹಳ್ಳಿ ಮಂಜು ಹಾಗೂ ಚಂದ್ರಕಲಾ ಮಂಜು ದಂಪತಿಗಳ ಸುಪುತ್ರರಾದ ಬಿಎಂ ಸಾಗರ್ ಅವರು ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಅಧಿಕಾರಿಯಾಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಇನ್ನೂ ಉನ್ನತ ಮಟ್ಟದ ಅಧಿಕಾರಿಯಾಗಿ ದೇಶ ಮಾಡಲು ಭಗವಂತನ ಕೃಪೆ ಇರಲಿ ಎಂದು ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ನಜೀರ್ ಪ್ರಾರ್ಥಿಸಿದರು. ಬೂಕಹಳ್ಳಿ ಗ್ರಾಮದ ಮುಖಂಡರಾದ ಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳಾದ ನಿವೃತ್ತ ಶಿಕ್ಷಕ ರಂಗಸ್ವಾಮಿ, ನಾಗರಾಜು, ನಟರಾಜು, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಪ್ರಭಾಕರ್, ನಂದೀಶ್, ನಾಗರಾಜು, ಗಂಜಿಗೆರೆ ಮಾಧು, ವಿಶ್ವನಾಥ್, ಪಿಡಿಒ ಶಿವಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಪ್ಪಾಜಿ, ರೇವಣ್ಣ, ಪಾಪಣ್ಣ, ಮಹದೇವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ತೆಗೆಯೋದು ಮುಖ್ಯ ಬರೋದಿಲ್ಲ. ನೀನು ಬ್ಯಾಡ್ ಹ್ಯಾಬಿಟ್ಸ್ ಕಲಿದೇನೆ ಇರ್ತೀಯಲ್ಲ, ಕೆಟ್ಟ ಅಭ್ಯಾಸನ ಕಲಿದೇನೆ ಇರ್ತಕ್ಕಂಥದ್ದು ಅದು 80% 90% ರ್ಯಾಂಕ್ ಪಡೆದಷ್ಟು ಎತ್ತರಕ್ಕೆ ಹೋಗ್ತದೆ. ನೀನು ರ್ಯಾಂಕ್ ಬಂದು 90% 95% ನೀನು ತೆಗೆದು ನೀನೇನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಕಲಿತ್ರೆ ಅದು 0 ಕಾರಣ ಆಗ್ತದೆ, ಅದಕ್ಕೆ ವ್ಯಾಲ್ಯೂ ಬರೋದಿಲ್ಲ. ನೀನು ಒಂದು ಪಕ್ಷ ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ನೀನು ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಕಲಿಬೇಡ ಅನ್ನೋದನ್ನ ಪದೇ 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 ಹೇಳ್ತಾ ಬರ್ತಿದ್ದೆ. ಅದೇ ರೀತಿ ನಾನು ಬ್ಯಾಡ್ ಹ್ಯಾಬಿಟ್ಸ್ ಕಲಿಲ್ಲ ಅಂತ ಅಂದರೆ ಆಗ ನಮ್ಮಪ್ಪ ನನಗೆ ಜೋಬ್ ತುಂಬ ಚೆನ್ನಾಗಿ ದುಡ್ಡು ಕಲಿಸ್ತಿದ್ರು. ನಾನು ಕಾಲೇಜಲ್ಲಿ ಇದರಲ್ಲಿ ಓದಬೇಕಾದ್ರೆ ನಮ್ಮ ನಾಗರಾಜಣ್ಣನೂ ಸುಧಾ ನನ್ನ 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಅಲ್ಲಿ ಓದಿಸ್ಬೇಕಾದ್ರು ಅಲ್ಲೂ ದುಡ್ಡು ಇರ್ತಿತ್ತು, ಚೆನ್ನಾಗಿ ನೋಡ್ಕೊಂಡಿದ್ರು. ಅದೇ ರೀತಿ ನಮ್ಮಪ್ಪ ಡಿಗ್ರಿಲಿ PUC ಎಲ್ಲ ಓದಬೇಕಾದ್ರೆ ನನಗೆ ಏನು ಕೊರತೆ ಮಾಡಲಿಲ್ಲ ಅಂತ ಅಂದರೆ ದುಡ್ಡನ್ನು ಕೊರತೆ ಮಾಡಲಿಲ್ಲ. ಯಾವಾಗಲೂ ಸುಧಾ ಚೆನ್ನಾಗಿ ನಾನು 100 ರೂಪಾಯಿ ಕೇಳೋಲ್ಲ 200-500 ರೂಪಾಯಿ ಕೊಡ್ತಿದ್ರು, ಜೋಬಲ್ಲಿ ದುಡ್ಡಿರ್ತಿತ್ತು. ಯಾವಾಗ ದುಡ್ಡಿದ್ರು ಸುಧಾ ನಮ್ಮಪ್ಪ ಏನು ಹೇಳ್ತಿದ್ರು, ಫಿಲಮ್ ಹೋದ್ರೆ ಹೋಗು,
ಅಂದರೆ ಬಾಲ್ಕನಿಗೆ ಹೋಗು, ಹೋಟ್ಲಿಗೆ ಹೋದರೆ ಒಳ್ಳೆ ಹೋಟ್ಲಿಗೆ ಹೋಗು, ಫಿಲಮ್ಗೆ ಹೋಗ್ಬೇಡ ಅಂತ ಯಾವತ್ತೂ ಹೇಳಲಿಲ್ಲ. ಫಿಲಮ್ಗೆ ಹೋದರೆ ಬಾಲ್ಕನಿಗೆ ಹೋಗು, ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ ನೋಡಕ್ಕೆ ಹೋಗ್ಬೇಡ. ಹೋಟ್ಲಿಗೆ ಹೋದರೆ ಒಳ್ಳೆ ಹೋಟ್ಲಿಗೆ ಹೋಗು, ಲಕ್ಸುರಿ ಹೋಟ್ಲಿಗೆ ಹೋಗು. ಈ ರೀತಿ ಅಂತ ಬಂದಾಗ ದುಡ್ಡಿರೋದು ಒಳ್ಳೆ ಹೋಟ್ಲಿಗೆ ಹೋಗುವೆ, ಫಿಲಮ್ಗೆ ಹೋಗೋದಾದ್ರೆ ಬಾಲ್ಕನಿಗೆ ಹೋಗಿ ನೋಡುವೆ, ಅದು ಒಬ್ಬನೇ ಹೋಗ್ಕೋಬೇಡ, ಫ್ರೆಂಡ್ಸ್ ಜೊತೆ ಹೋಗು ಅನ್ನೋದು. ಆ ರೀತಿ ಬಂದಾಗ ನಾನು ಇನ್ನೇನು ಕದ್ದು ನೋಡಬೇಕು ಪಿಕ್ಚರ್ ಅಂತ ಬರಲಿಲ್ಲ, ಕದ್ದೋಗಿ ಯಾವುದೋ ಇದು ತಿನ್ನಬೇಕು ಅಂತ ಬರಲಿಲ್ಲ, ಲಕ್ಸುರಿಯಾಗಿ ಮಾಮೂಲಿ ಹೋಗ್ತಿದ್ದೆ. ಅದೇ ರೀತಿ ಆ ಇದರಲ್ಲಿ ನಾನು ಸಾಗರ್ಗೂ ಅದೇ ಮಾಡಿದೆ. ಅವನ್ನ ಯಾವತ್ತಲೂ ಸುಧಾ ದುಡ್ಡಿಗೆ ಕಮ್ಮಿ ಮಾಡಲಿಲ್ಲ. ಏನೋ ನಾನು ಕಾರ್ ತೊಗೊಂಡೋಗ್ತೀನಿ, ಬೈಕಲ್ಲಿ ಹೋಗ್ತೀನಿ ಅಂದರೆ ಕಾರ್ಲೇ ಹೋಗು ಅಂತ ಅನ್ನುವೆ. ನಾನು ಸಣ್ಣ ಕಾರ್ ಬಂದರೆ ನೀನು ದೊಡ್ಡ ಕಾರ್ನೇ ತೊಗೊಂಡೋಗು ನೀವು, ಅಪ್ಪ ನಂಗೆ ದೊಡ್ಡ ಕಾರ್ ಬೇಡ, ಎಲ್ಲ ನೋಡೋಕೆ ಇದು ಮಾಡ್ತಾರೆ, ನಂಗೆ ಸಣ್ಣ ಕಾರಲ್ಲಿ ಹೋಗ್ತೀನಿ ನಾನು. ಈಗಲೂ ಸುಧಾ ಅದೇ ಅಂತಾನೆ, ಇಲ್ಲ ದೊಡ್ಡ ಕಾರ್ಲೇ ಹೋಗು ಅನ್ನೋದು. ಇವತ್ತು ಆ ರೀತಿ ಕಲಿಸಿದ್ದು, ಆ ರೀತಿ ಬೆಳೆಸಿದ್ದು, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಕೊಟ್ಟಿದ್ದು ಇವತ್ತು ನಾ ಈ ಮಟ್ಟಕ್ಕೆ, ಈ ಗೌರವಕ್ಕೆ ಕಾರಣ ಆಗ್ತಾ ಇದ್ದೀನಿ ಅನ್ನೋ ಅನಿಸ್ತಾ ಇದೆ. ಆಮೇಲೆ ಅವನು ಹಿಂದೆ ಓದ್ತಾ ಇರ್ಬೇಕಾದ್ರೆ NCC ಅಂತ ಹೋಗ್ತಿದ್ದ, ದೇಶ ಓದ್ತಿದ್ದ, ಬುಕ್ಸ್ ಸಿಕ್ಕಾಪಟ್ಟೆ ಬುಕ್ಸ್ ಎಲ್ಲ ಓದ್ತಿದ್ದ, ಯಾವಾಗಲೂ ದೇಶದ ಬಗ್ಗೆ ಮಾತಾಡ್ತಿದ್ದ, ಮಿಲ್ಟ್ರಿ ಬಗ್ಗೆ ಓದ್ತಿದ್ದ. ನಾನೇನು ಅಂದ್ಕೊಂಡಿದ್ದೆ, ಏನೋ ಹಿಂಗೆ ಆಡ್ಕೋತಾನೆ ಹುಡುಗ, ಆಮೇಲೆ ಸರಿ ಆಯ್ತಾನೆ ಅಂದ್ಕೊಂಡಿದ್ದೆ. ಬಟ್ ಅವನು ಸೀರಿಯಸ್ ಆಗಿ ತಗೊಂಡು ಇದ್ದ. ಸೀರಿಯಸ್ ಆಗಿ ತಗೊಂಡು ಓದಲಿ, ಅಪಾಯಿಂಟ್ಗೆ ಹೋಗಲಿ ಅನ್ನೋದಕ್ಕಿಂತ ಮುಂಚೆ ಮಾಡಲಿ. ಆಮೇಲೆ ಕೆಲಸ ಅಷ್ಟು ಸಡನ್ನಾಗಿ ಅಂಥ ಹುದ್ದೆಗಳು ಸಿಗೋದು ಇಲ್ಲ, ಸಿಕ್ತಾಗ ಆಮೇಲೆ ನೋಡ್ಕೊಂಡ್ರೆ ಆಯಿತು, ಅಪ್ಲೈ ಮಾಡಲಿ. ಒಂದು ಸನ್ನಿವೇಶ, ಸಂದರ್ಭ, ಮನಮೋಹಕ ದೃಶ್ಯ. ಬಹುಶಃ ಇಂಥ ಒಂದು ಸಂದರ್ಭ ಸನ್ನಿವೇಶನ 100ಕ್ಕೆ 200ರಷ್ಟು ಈ ಗ್ರಾಮದ, ಬೂಕಹಳ್ಳಿ ಗ್ರಾಮದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರೀಕರು ಎಲ್ಲರೂ ಈ ಒಂದು ಸುಸಂಜೆಯನ್ನ ಬಹಳ ಪವಿತ್ರವಾಗಿ ನೀವು ಏರ್ಪಡಿಸಿ ನೀವೆಲ್ಲ ಧನ್ಯರಾಗಿದ್ದೀರಿ. ನಾವು ಬಂದು ಇಲ್ಲಿ ಧನ್ಯರಾಗಿದ್ದೀವಿ. ಹಾಗೂ ಈಗ ಕೇಂದ್ರ ಬಿಂದುವಾಗಿ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ 4 ಕೂಡ ಧನ್ಯರಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಇದು ಚಂದ್ರಪ್ಪನವ್ರಿಗೆ ನಾನು 1987ರಲ್ಲಿ ಅವ್ರ ಮನೆಗೆ ಬಂದಿದ್ದೆ. ಆಗನ ಚಿತ್ರಕ್ಕೂ ನಾನು ರೇಷ್ಮೆ ಇಲಾಖೆಯಲ್ಲಿದ್ದೆ, ಆಗ ಪಾಂಡವಪುರದಲ್ಲಿ. ಆಗೂ ನಮ್ಮ ಮಂಜಣ್ಣವ್ರ ರಾಜಕೀಯಕ್ಕೆ ಬಂದಂತಹ ಸನ್ನಿವೇಶದಲ್ಲಿ ಆಕಸ್ಮಿಕವಾಗಿ ಅವ್ರ ಕೈಗೆ ನಾನು ಸಿಕ್ಕಿದ್ದೀನಿ. ಅದೇ ರೀತಿ ಅವರ ಸುಪುತ್ರ BM ಸಾಗರ್ ಅವರು ಕೂಡ ಅವ್ರ ಮನೆಗೆ ಹೋದಾಗ ಒಂದ್ಸಲ ನಾವು ಭೇಟಿ ಮಾಡಿ ಮಾತಾಡಿದ್ವಿ. ಇಲ್ಲಿ ನಾವು ಕೇವಲ ಈಗ ಬೂಕಹಳ್ಳಿ ಮಾತ್ರ ಅಲ್ಲ, ಈ ಸಮಾರಂಭನ ನೀವು ಬೂಕಹಳ್ಳಿ ಗ್ರಾಮದ ಜನರು ಎಲ್ಲರೂ ಸೇರಿಸಿ ಆಯೋಜಿಸಿದ್ದೀರಿ. ಇದು ಕೇವಲ ಬೂಕಹಳ್ಳಿದಲ್ಲ, ಬೂಕಹಳ್ಳಿಯಿಂದ ಕೇರ್ಪೇಟೆ ತಾಲೂಕಿಗೂ ಸಂಬಂಧಪಟ್ಟಿದೆ, ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟದೆ, ಇವತ್ತು ಕರ್ನಾಟಕ ರಾಜ್ಯಕ್ಕೂ ಸಂಬಂಧಪಟ್ಟದೆ, ಭಾರತ ದೇಶದ ಒಂದು ಅತ್ಯುನ್ನತ ರಕ್ಷಣಾ ಸಂಸ್ಥೆಗೂ ಸಂಬಂಧಪಟ್ಟಂತಹ ಒಂದು ಕೀರ್ತಿ ಚಿರಂಜೀವಿ BM ಸಾಗರ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೆ ಅಭಿನಂದಿಸೋದಕ್ಕೆ ನಾವೆಲ್ಲ ಇಷ್ಟಪಡ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ಇದು 32 ಜನದಲ್ಲಿ ನಾನು ಒಬ್ಬನೇ ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದು. ಅದಾಗಿ ನಂತರ ಅದು ಮುಗಿಸ್ಕೊಂಡು ನಾನು ಟ್ರೈನಿಂಗ್ ಅಕಾಡೆಮಿ ಏನಿದೆ ನಮ್ಮ ನೇವಿಯಲ್ಲಿ ಯಾವುದೇ ಆಫೀಸರ್ ಆಗಿ ಸೆಲೆಕ್ಟ್ ಆದರೆ ಕೊಚ್ಚಿ ಕಣ್ಣೂರ್ ಅಲ್ಲಿ ಇರುವ ಎಜಿಮಲ ಇದರಲ್ಲಿ ಇಂಡಿಯನ್ ನೇವಲ್ ಅಕಾಡೆಮಿ ಅಂತ ಇದರಲ್ಲಿ ಟ್ರೈನಿಂಗ್ ಮಾಡಲೇಬೇಕು. ಅದರಲ್ಲಿ ನಾನು 1 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ಸಬ್ ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ಕಮಿಷನ್ ಆಗಿದ್ದೀನಿ. ಇದು ಬಿಟ್ಟು ನಾನು ಏನು ಹೇಳಬೇಕು ಅಂತಂದರೆ
ನಮ್ಮ ತಂದೆ ಯಾವಾಗಲೂ ಹೇಳೋರು, ಅದು ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಇನ್ನು ಯಾವಾಗಲೂ ಹೇಳೋರು, ನೀನು ಎಲ್ಲಿ ಹೋಗ್ತೀಯ ಅದೆಲ್ಲ ಮುಖ್ಯ ಅಲ್ಲ, ಎಲ್ಲಿಂದ ಬಂದೆ ಅದಂತೂ ಬಹಳ ಮುಖ್ಯ ಅಂತ. ನಮ್ಮ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೇರೆ ಸ್ಟೇಟಿಂದ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರೂ ಯಾರು ಅವರ ಬರುವ ಜಾಗದ ಹೆಸರು ಹಿಡ್ಕೊಳ್ಳಲ್ಲ. ನಮ್ಮಲ್ಲಾದರೆ BM ಸಾಗರ್, BC ಮಂಜು, BM ಚಂದ್ರಪ್ಪ, BN ನಾಗರಾಜಣ್ಣ, BC ಮಾಧು, BC ಆಶಾ, ಎಲ್ಲದರಲ್ಲೂ ಬೂಕಹಳ್ಳಿ ಅನ್ನೋದು ಬಹಳ ಇದಾಗಿ ಇರುತ್ತೆ. ಅದೇ ನೀವು ಡೆಲ್ಲಿ, ಹರಿಯಾಣ ಅಥವಾ ರಾಜಸ್ಥಾನ ಎಲ್ಲೇ ನೋಡಿದ್ರು ಅವ್ರು ಸಿಂಗ್, ಬಿಂಗ್, ಏನೋ ತಿವಾರಿ ಹಂಗೆ ಆ ಥರ ಇಟ್ಕೋತಾರೆ. ನಾನು ಅಕಾಡೆಮಿ ಇರಬೇಕಾದ್ರೆ ಬಹಳ ಅತಿ ಉತ್ತಮ ಇದರಲ್ಲಿರೋರೆಲ್ಲ ಕೇಳೋರು, ಬಿ ಅಂದರೆ ಏನು ಅಂತ. ನಾನು ಸರ್ ಹೆಮ್ಮೆಯಿಂದ ಹೇಳ್ಕೊಳ್ದೆ, ಬೂಕಹಳ್ಳಿ ಅಂತ. ಸೊ ಅವರ ಬಾಯಲ್ಲಿ ಬೂಕಹಳ್ಳಿ ಅನ್ನೋದು ಕೇಳಿ ಬಹಳ ಸಂತಸ ಅದಂತೂ ಆಗಿತ್ತು. ನನ್ನ ಹೆಸರು ಹೇಳಿದ್ರು ಅಥವಾ ನಮ್ಮ ತಂದೆ ಹೆಸರು ಹೇಳಿದ್ರು ಅಷ್ಟೊಂದು ಸಂತಸ ಆಗ್ತಾ ಇರಲಿಲ್ಲ, ಬಟ್ ಬೂಕಹಳ್ಳಿ ಅಂತ ಹೇಳಿದಾಗ ಬಹಳ ಸಂತಸ ಆಗಿ ಇದಾಗಿರ್ತಾ ಇತ್ತು. ಸೊ ಇದು ಬಿಟ್ಟು ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಪಾವಗಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಂದಮೂರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕವನ್ನು ವಿತರಿಸಲಾಯಿತು. ಸ್ಪರ್ಧಾತ್ಮಕ ಯುಗದಲ್ಲಿಯೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಮ್ಮಿ ಇಲ್ಲ. 20 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಹಲವಾರು ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಶಾಂತಿ ಮೆಡಿಕಲ್ ದೇವರಾಜು ತಿಳಿಸಿದರು. ಪಾವಗಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಂದಮೂರಿ ಬಾಲಕೃಷ್ಣ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವರ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕಗಳನ್ನು ಮಕ್ಕಳಿಗೆ ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಾ, ನಾನು ಸಹ ಸರ್ಕಾರಿ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿರುವ ಕಾರಣದಿಂದ ಸರ್ಕಾರಿ ಶಾಲೆಯ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳೆಲ್ಲರೂ ಸಹ ಬಡ ಹಾಗೂ ರೈತ ಕುಟುಂಬದ ಹಿನ್ನೆಲೆಯಿಂದಲೇ ಬಂದಿರುತ್ತಾರೆ. ಹಾಗಾಗಿಯೇ ಸರ್ಕಾರಿ ಶಾಲೆಗಳಲ್ಲಿ ಕಳೆದ 30 ವರ್ಷದಿಂದ ಈ ರೀತಿಯ ಸಮಾಜ ಸೇವೆ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ YS ಚೌಧರಿ, ಶಾಲಾ ಮುಖ್ಯ ಶಿಕ್ಷಕರಾದ ಗಂಗಯ್ಯ, BRC ವೆಂಕಟೇಶ್, ಶಾಲಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರೆಡ್ಡಿ, ಆನಂದ್ ವೈಯಾಜ್ ಚೌಧರಿ, ತರಕಾರಿ ಕೃಷ್ಣಪ್ಪ, ಕೋಟ್ಲ ಸುಬ್ರಹ್ಮಣ್ಯ, ಗಂಗಾಧರ ನಾಯ್ಡು, ಸುಮನ್, ಲೋಕೇಶ್, ವೀರಭದ್ರ, ಪ್ರತಾಪ್, ಗೋವಿಂದಪ್ಪ ಇದ್ದರು. ಮಾಡ್ಕೊಂಡಿದ್ದೀನಪ್ಪ ಅಂದರೆ, ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಗಂಟ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ನನ್ನ ಮೊದಲು ಓದಿ ಸ್ಟಾರ್ಟ್ ಆಗಿದ್ದು ವೆಂಕಟಮ್ಮನಹಳ್ಳಿಯಲ್ಲಿ 1ರಿಂದ 7, 8ರಿಂದ 10 ಇಲ್ಲೇ ಪಕ್ಕದಲ್ಲಿರೋ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಏನೇನು ತೊಂದರೆ ಇರುತ್ತೆ, ಏನೇನು ಅನಾನುಕೂಲ ಇರುತ್ತೆ ಅಂತ ನಾನು ತಿಳ್ಕೊಂಡಿರೋಂಥ ವ್ಯಕ್ತಿ ಆಗಿರೋದ್ರಿಂದ ಈ ಸ್ಕೂಲೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಬಡ ಮಕ್ಕಳು ಸೇರಿರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ, ನಮ್ಮ ಅಭಿಮಾನಿ ಬಳಗದಿಂದ ಮತ್ತು ನನ್ನ ಸ್ನೇಹಿತರು, ಅಣ್ಣತಮ್ಮಂತರು ಎಲ್ಲ ಸೇರಿ ಮಾಡ್ತಾ ಇರೋದು. ನಾನು ಒಬ್ಬನು ಇದೆಲ್ಲ ಇದು ಮಾಡ್ತಾ ಇರೋದು ಎಲ್ಲ ನಮ್ಮ ನಂದಮೂರಿ ಬಾಲಕೃಷ್ಣ ಅಭಿಮಾನ ಸಂಘದ ನಮ್ಮ ತಾಲೂಕಿನೆಲ್ಲ ಇರೋ ಸಹಕಾರದಿಂದ ಮಾಡ್ತಾ ಇರೋದು. ನಾನು ಒಬ್ಬನೇ ಮಾಡಿದ್ದೀನಿ ಅಂತ ನಾನು ಕೀರ್ತಿ ತಗೊಳ್ಳೋಕೆ ಇಷ್ಟಪಡಲ್ಲ, ಎಲ್ಲರಿಗೂ ಸೇರಿರುತ್ತೆ ಇದು. ಇದೇ ನಂತರ ಇನ್ನೊಂದು ಮಕ್ಕಳಿಗೆ ಇನ್ನೂ ಒಂದು ಏನು ಹೇಳ್ಬೇಕಂತಿದ್ರೆ, ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀವಪ್ಪ, ನಾವು ಕಡಿಮೆ ಅಂತ ದಯವಿಟ್ಟು ಯಾರು ತಿಳ್ಕೋಬೇಡಿ. ನಿಮಗೆ ಒಂದು 5 ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು ಡಾಕ್ಟರ್ P ನಾರಾಯಣಪ್ಪ, ಆಮೇಲೆ ಜಸ್ಟಿಸ್ SV ರಮಣ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, P ಮುರಳೀಧರ ನಮ್ಮ ಅಣ್ಣ ಅವರು, ವೆಂಕಟಮ್ಮನಹಳ್ಳಿ ಓದಿರೋಂಥವರು. ಇನ್ನೊಂದು ಬಂದು IG ಚಂದ್ರಶೇಖರ್ ಸರ್, ಇನ್ನೊಂದು ರಘುನಂದನ್. ಡಾಕ್ಟರ್ P ನಾರಾಯಣಪ್ಪ ಬಂದು 1ರಿಂದ 10ನೇ ತಾರೀಕು ಪೇರೂರು ಹೈಸ್ಕೂಲಲ್ಲಿ ಓದಿದ್ದು. ಇವತ್ತು ಇದೇ ಪಾವಗಡದ ಶಾಂತಿ ಹಾಸ್ಪಿಟಲ್ ಮಾಡಿಬಿಟ್ಟು ತುಂಬ ಹೆಸರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಒಂದು 10 ಎಕರೆ ಜಮೀನು ಕೊಟ್ಬಿಟ್ಟು ತುಂಬ ಕಾಲೇಜಲ್ಲೂ ಎಲ್ಲ ಬಡ ಮಕ್ಕಳು ಸೇರ್ತಾರೆ, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಒಂದು 10 ಎಕರೆ ಜಮೀನು ಕೊಟ್ಟಿದ್ದು ಮಾಡಿದ್ದಾರೆ. ಅದೇ ರೀತಿ ಜಸ್ಟಿಸ್ ನಮ್ಮ ರೈತ ಕುಟುಂಬದಿಂದ ಬಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅಂದರೆ ಅದು ಒಳ್ಳೆ ಇದಲ್ಲ, ಹೈಯರ್ ಪೋಸ್ಟಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿರೋ ನ್ಯಾಯಮೂರ್ತಿಗಳಿಗೆಲ್ಲ ಇದು ಮಾಡಿರೋಂಥದ್ದು. ಅದೇ ರೀತಿ IG ಚಂದ್ರಶೇಖರ್ ಸರ್, ಅವರು ಅಷ್ಟೇ ರೈತ ಕುಟುಂಬದಿಂದ ಬಂದು ಇದಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದು ಓದ್ಕೊಂಡು ಬಂದು ಬೆಳೆದಿರೋಂಥವ್ರು. ನಾನು ಇನ್ನೂ ಹತ್ತಿರದಿಂದ ನೋಡಿದಂತೆ P ಮುರಳೀಧರ ನಮ್ಮ ಅಣ್ಣವರು ಈಗ ಚಿಂತಾಮಣಿ DYSP ಆಗಿದ್ದಾರೆ. ಅವರು ವೆಂಕಟಮ್ಮನಹಳ್ಳಿಯಲ್ಲಿ ಓದಿದ್ದು, ಆಮೇಲೆ ತಿರುಮನೆಯಲ್ಲಿ SSLC ಗಂಟ ಓದಿದ್ರು, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು. ಇತ್ತೀಚೆಗೆ ರಘುನಂದನ್ KS ಮಾಡಿಕೊಂಡು ನಮ್ಮ ಕರ್ನಾಟಕದ ನಮ್ಮ ತಾಳೆ ಮರದಲ್ಲಿ ಇವರು, ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಎಲ್ಲ ಬೆಳ್ಕೊಂಡು ಬಂದಿರೋಂಥವ್ರು. ಹಂಗಾಗಿ ಗೌರ್ಮೆಂಟ್ ಸ್ಕೂಲು ತುಂಬ ಕಡಿಮೆ ಏನಲ್ಲ. ನೀವು ಚೆನ್ನಾಗಿ ಶ್ರದ್ಧೆಯಿಂದ ಓದಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ದೇವರ ಆಶೀರ್ವಾದ ಮಾಡಲಿ ಅಂತ
ಗೌರ್ಮೆಂಟ್ ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ಕುಶಲೋಪರಿ ವಿಚಾರಿಸಿದರು. ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ರೋಗಿಗಳ ಆರೋಗ್ಯ ಕುಶಲೋಪರಿ ವಿಚಾರಣೆ ನಡೆಸಿ ವಾರ್ಡ್ಗಳಲ್ಲಿ ಸಂಚರಿಸಿ ಪರಿಶೀಲಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಕಾರ್ಯದಕ್ಷತೆ ಹಾಗೂ ಸೇವಾ ಮನೋಭಾವನೆಗೆ ಡಿಎಚ್ಒ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೈದ್ಯೋ ನಾರಾಯಣೋ ಹರಿ ಎಂಬ ನಾನುಡಿಯಂತೆ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಬಡ ಜನರೇ ಆಗಿರುವುದರಿಂದ ವೈದ್ಯರು ರೋಗಿಗಳನ್ನ ನಗುಮೊಗದಿಂದ ಆತ್ಮೀಯತೆಯೊಂದಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕಲ್ಲದೆ ಸರ್ಕಾರವೇ ಉಚಿತವಾಗಿ ನೀಡುವ ಔಷಧಗಳು ಹಾಗೂ ಮಾತ್ರೆಗಳನ್ನು ನೀಡಿ ಶೀಘ್ರವೇ ಗುಣಮುಖರಾಗುವಂತೆ ಹಾರೈಸಿ ಕಳಿಸಿಕೊಡಬೇಕೆಂದು ಕಿವಿಮಾತು ಹೇಳಿದ ಡಾಕ್ಟರ್ ಮೋಹನ್ ಆಸ್ಪತ್ರೆಯ ವಾತಾವರಣ ಹಾಗೂ ವಾರ್ಡ್ಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್ ಸೇರಿದಂತೆ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಸಾಲುಗಾಮೆ ರಸ್ತೆಯಲ್ಲಿರುವ ಕೆಂಪೇಗೌಡ ಲೇಔಟ್ ಬಡಾವಣೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಾವಗಡ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಂದಮೂರಿ ಬಾಲಕೃಷ್ಣ ಅವರ 64ನೇ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದರು. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.